ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದೀವಿ ಅಮ್ಮ? ಕೊತ್ತಂಬರಿ ಸೊಪ್ಪಿಂದು ಚಟ್ನಿ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 1 ಕಟ್ ಫುಲ್ಲು ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದು ಸ್ವಲ್ಪ ನೀರೆಲ್ಲ ಸೋಸೋ ತನಕ ಸೋಸಿಟ್ಕೋಬೇಕು. ಮತ್ತೆ 2 ಸ್ಪೂನು ಎಳ್ಳು ತೊಗೊಂಡಿದೀನಿ. ವೈಟ್ ಎಳ್ಳಾದ್ರೂ ಓಕೆ, ಬ್ಲಾಕ್ ಎಳ್ಳಾದ್ರೂ ಓಕೆ. ಮತ್ತೆ 1 ನಿಂಬೆ ಹಣ್ಣಿನಷ್ಟಪ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದೀನಿ. ನೋಡಿ, 10-15 ಒಣಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. 2 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಈ ತರ ನೀಟಾಗಿ. ಮತ್ತೆ ರುಚಿಗೆ ತಕ್ಕಷ್ಟೇ ಉಪ್ಪು. ನೋಡಿ, ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಳ್ಳೋಣ. ನೋಡಿ, 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳ್ಳೋಣ. ನೋಡಿ, ಎಣ್ಣೆ ಹಾಕಿದೆ. ಈಗ ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ ಹುರ್ಕೊಳ್ಳೋಕ್ಕೆ. ನೋಡಿ, ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಹಂಗೆ ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂದ್ರೆ ತಳ ಒತ್ಬಿಡುತ್ತೆ. ಈಗ ನೋಡಿ, ಇದ್ರ ಜೊತೆನೆ ವೈಟ್ ಎಳ್ಳು 2 ಸ್ಪೂನ್ ಹಾಕೊಂಡು ಹುರ್ಕೊಳ್ಳೋಣ. ನೋಡಿ, ಇದೆಲ್ಲ ಫ್ರೈ ಮಾಡ್ಕೋಬೇಕು. ನೀವು ಎಳ್ಳು ಬೇಕಾದ್ರೆ ಮುಂಚೆನೆ ಹುರ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಎಲ್ಲ ಹುರ್ಕೋಬಹುದು. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಪ್ಲೇಟ್ ಹಾಕೊಂಡ್ಬಿಡೋಣ. ಇದನ್ನೆಲ್ಲ ಸ್ಟವ್ ಆಫ್ ಮಾಡ್ಕೊಂಡು ಫ್ರೈ ಆಗಿರೋದನ್ನೆಲ್ಲನು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಈಗ ನೋಡಿ, ಸ್ಟವ್ ಹಚ್ಕೊಂಡು ಬಾಣಲಿಲಿ ಫುಲ್ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದಕ್ಕೇನೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇನ್ನೊಂದ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಂಡು ಕೊತ್ತಂಬರಿ ಸೊಪ್ಪನ್ನೆಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1 ಕಟ್ಟ ತಗೊಂಡಿದ್ದೀನಿ ನಾನು. ನಿಮ್ಗಿನ್ನೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ತಗೊಳ್ಳಿ. ನೋಡಿ, ಇದನ್ನೆಲ್ಲ ಈ ತರ ಎಣ್ಣೆ ಒಳಗಡೆನೆ ನೀಟಾಗಿ ಫ್ರೈ ಮಾಡೋಣ. ಇದರಲ್ಲಿ ನೋಡಿ, ಕಡ್ಡಿ ಎಲ್ಲ ಬರುತ್ತಲ್ಲ, ಇದೆಲ್ಲನೂ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕ್ಬೇಕು. ತುಂಬಾ ಪೌಷ್ಟಿಕಾಂಶ ಇರುತ್ತೆ, ತುಂಬಾನೇ ಒಳ್ಳೇದು. ವಾರಕ್ಕೆ 1 ಟೈಮ್ ಆದ್ರೂ ಈ ತರ ಚಟ್ನಿ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಮುದ್ದೆಗೆ, ರೈಸ್ಗೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇದು. ನೋಡಿ, ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನೆಲ್ಲ ಮಿಕ್ಸಿಗೆ ಹಾಕೋಣ. ಒಂದ್ ಸ್ವಲ್ಪ ತಣ್ಣಗಾಗ್ಲಿ ಇದು, ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ. ಈಗ ನೋಡಿ, ಮಿಕ್ಸಿ ಜಾರ್ಗೆ ಫ್ರೈ ಮಾಡಿರೋದೆಲ್ಲ ಹಾಕೊಳ್ಳೋಣ. ನೋಡಿ, ಮತ್ತೆ ಹುಣಸೆಹಣ್ಣಿಗೆ ನೀರ್ ಹಾಕಿ ಇಟ್ಟಿದ್ನಲ್ಲ, ನೀರೆಲ್ಲ ಫುಲ್ ಚೆಲ್ಬಿಡ್ಬೇಕು. ಈಗ ಹುಣಸೆಹಣ್ಣು ನೆಂದಿದೆಯಲ್ಲ, ಇದನ್ನ ಇದೊಳಕ್ಕೆ ಹಾಕೊಳ್ಳೋಣ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೋಡಿ, ನೀರ್ ಹಾಕ್ದಂಗೆ ರುಬ್ಕೊ ಬರೋಣ. ನೋಡಿ, ನೀರ್ ಹಾಕ್ದಂಗೆ ರುಬ್ಕೊಂಡ್ ನೋಡಿ, ಇಷ್ಟು ತರ್ತರಿಯಾಗಿರ್ಬೇಕು. ನೀರು ಒಂದ್ ಸ್ವಲ್ಪನೂ ಹಾಕ್ಬಾರ್ದು. ಇದು ನೋಡಿ, ಬೇಕಾದ್ರೆ 1 ವಾರ ಆದ್ರೂ ಸ್ಟೋರ್ ಮಾಡಿ ಇಟ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ಚಟ್ನಿನೆಲ್ಲನೂ ಒಂದು ಬೌಲ್ಗೆ ಹಾಕೊಳ್ಳೋಣ. ಈಗ ನೋಡಿ, ಸ್ಟವ್ ಹಚ್ಕೊಂಡು ಇದ್ರಲ್ಲೇನೆ ಹುರ್ಕೊಂಡಿದ್ವಲ್ಲ, ಅದಕ್ಕೇನೇನೋ 1 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. 1 ಸ್ಪೂನ್ ಹಾಕೊಳ್ಳಿ ಸಾಕು. ನೋಡಿ, ಇದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಇದಕ್ಕೆ ಬೇಕಾದ್ರೆ ನೀವು ಒಗ್ಗರಣೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಸಾಸಿವೆ ಸಿಟ್ಲಿದ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಡು ತರ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗಡೆ. ನೋಡಿ, ಒಗ್ಗರಣೆನ ಚಟ್ನಿಗೆ ಹಾಕೊಳ್ಳೋಣ. ಈ ಕೊತ್ತಂಬರಿ ಚಟ್ನಿ ರೆಡಿ ಆಗಿದೆ.